ನಾವು ನಕ್ಕಾಗ, ಬ್ರಾಡ್ ಸ್ಮೈಲ್ ಕೊಟ್ಟಾಗ ಮುಖದಲ್ಲಿ ಮೊದಲು ಕಾಣೋದೇ ನಮ್ಮ ಹಲ್ಲುಗಳು. ಹಲ್ಲುಗಳಿಂದಾಗಿ ನಮ್ಮ ಸ್ಮೈಲ್ ಕೂಡ ಸೂಪರಾಗಿ ಕಾಣುತ್ತೆ. ಆದರೆ ಅದೇ ಹಲ್ಲುಗಳು ಹಳದಿಯಾಗಿ ಮಂಕಾಗಿ ಕಂಡ್ರೆ ಎದುರಿಗಿರುವವರ ಇಂಪ್ರೆಷನ್ ಕೂಡ ಸರಿಯಾಗಿ ಬರಲ್ಲ. ಹಲ್ಲುಗಳನ್ನು ನಾವು ಸರಿಯಾಗಿ ಕೇರ್ ತೆಗೆದುಕೊಳ್ಳದೆ ಹೋದರೆ ಹಲ್ಲುಗಳು ಹಳದಿಯಾಗತ್ತೆ, ಕ್ಯಾವಿಟಿ ಆಗುತ್ತೆ, ಹಲ್ಲುಗಳಲ್ಲಿ ಹುಳ ಹಿಡಿಯುತ್ತೆ, ತೂತಾಗತ್ತೆ ಮತ್ತು ನೋವು ಕೂಡ ಆಗತ್ತೆ. ಯಾವ ನೋವನ್ನು ಬೇಕಾದರೆ ಸಹಿಸ್ಕೋಬೋದು, ಆದರೆ ಹಲ್ಲು ನೋವನ್ನು ಸಹಿಸಲಿಕ್ಕೇ ಆಗಲ್ಲ ಅಂತ ಹಲ್ಲು ನೋವು ಬಂದಿರೋರು ಹೇಳ್ತಾ ಇರ್ತಾರೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ನೀವು ಎಕ್ಕೆ ಗಿಡದ ಎಲೆಗಳನ್ನು ನೋವಿನಲ್ಲಿ ಹೇಗೆ ಬಳಸೋದು ಅಂತ ತಿಳಿದಿದ್ದೀರಿ ಕಳೆದ ವಿಡಿಯೋಗಳಲ್ಲಿ. ಇವತ್ತು ಕೂಡ ನಾವು ಈ ಎಲೆಗಳನ್ನು ಹಲ್ಲು ನೋವಿನಲ್ಲಿ ಹೇಗೆ ಬಳಸೋದು ಹಾಗೂ ಅದರ ಜೊತೆಗೆ ಬೇರೆ ಮನೆಮದ್ದುಗಳನ್ನು ಕೂಡ ತಿಳಿಯೋಣ. ಬನ್ನಿ ವಿಡಿಯೋ ನೋಡೋಣ. ಹಲ್ಲು ನೋವನ್ನು ಗುಣಪಡಿಸಲಿಕ್ಕೆ ಮೊದಲನೇ ಇಫೆಕ್ಟಿವ್ ಮನೆಮದ್ದು ಯಾವುದು ಅಂತಂದರೆ ಎಕ್ಕೆಯ ಎಲೆ. ಈ ಎಕ್ಕೆಯ ಗಿಡವನ್ನು ನೀವು ನೋಡಿರ್ತೀರ. ಕೆಲವೊಬ್ಬರಿಗೆ ಇದು ಏನಂತಲೇ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿಯ ಎಲೆಗಳಿರುತ್ತೆ, ದೊಡ್ಡ ದೊಡ್ಡದಾದಂತಹ ದಪ್ಪವಾದಂತಹ ಎಲೆಗಳಿರುತ್ತೆ. ಸೊ ಇದರ ಎಲೆ, ರೆಂಬೆ ಅಥವಾ ಯಾವುದೇ ಭಾಗನೂ ಮುರಿದ್ರೂ ಕೂಡ ಇದರಿಂದ ಹಾಲು ಬರುತ್ತೆ, ವೈಟ್ ಕಲರಿನ ಹಾಲು ಬರುತ್ತೆ. ಇದು ಸ್ಕಿನ್ ಅಲರ್ಜಿಗೂ ಕೂಡ ತುಂಬಾ ಒಳ್ಳೆಯದು. ಎಕ್ಕೆಯ ಎಲೆಯನ್ನು ಯಾವುದೇ ಬಗೆಯ ನೋವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಬಳಸ್ತಾರೆ. ಸೊ ಇಂದಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಕ್ಕೆಯ ಗಿಡ ಏನಾದರೂ ಇದ್ದರೆ ಅದರ ಚಿಗುರುಗಳನ್ನಷ್ಟೇ ತೆಗೆದುಕೊಂಡು ಬನ್ನಿ. ಈ ಚಿಗುರುಗಳನ್ನೆಲ್ಲ ಕೆಂಡದಲ್ಲಿ ಹಾಕಿಬಿಟ್ಟು ಸುಡಬೇಕಾಗತ್ತೆ. ಸುಟ್ಟಾಗ ಇದರಿಂದ ಬರುವಂತಹ ಹೊಗೆ ಏನಿದೆ ಅದನ್ನು ನಿಮ್ಮ ಹಲ್ಲುಗಳಿಗೆ ನೀವು ತಾಗಿಸ್ಬೇಕು. ಯಾವ ಹಲ್ಲಿಗೆ ನಿಮಗೆ ನೋವಿದೆಯೋ ಆ ಹಲ್ಲುಗಳಿಗೆ ನೀವು ತಾಗಿಸಿದಾಗ ಬೇಗನೆ ಗುಣ ಆಗುತ್ತೆ, ಕ್ಷಣದಲ್ಲಿ ಗುಣ ಆಗಿ ಹೋಗುತ್ತೆ. ಒಂದು ವೇಳೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಇದರ ಹೊಗೆ ತೆಗೆದುಕೊಳ್ಳಿಕ್ಕೆ ಅಂತಂದರೆ ನೀವು ಸ್ವಲ್ಪ ಉದ್ದವಾದಂತಹ ಪೈಪನ್ನು ತೆಗೆದುಕೊಳ್ಬೋದು. ಅಥವಾ ಬೆಂಕಿಯನ್ನು ಮಾಡಬೇಕಾದ್ರೆ ಊದಲಿಕ್ಕೆ ನಾವು ನಳಿಗೆಯನ್ನು ತೆಗೆದುಕೊಳ್ತೀವಿ. ಕಬ್ಬಿಣದ ನಳಿಗೆ ಆಗಿರ್ಬೋದು ಅಥವಾ ಇನ್ಯಾವುದೇ ನಳಿಗೆ ಆಗಿರ್ಬೋದು, ಅದನ್ನು ನೀವು ಯೂಸ್ ಮಾಡ್ಬೋದು. ಎಲ್ಲಿ ಹಲ್ಲಲ್ಲಿ ನೋವಿದೆಯೋ ಅಲ್ಲಿ ನೀವು ಆ ನಳಿಗೆಯನ್ನು ಇಟ್ಟಾಗ ಈ ಎಕ್ಕೆಯ ಚಿಗುರುಗಳಿಂದ ಬರುವಂತಹ ಹೊಗೆಯು ನಿಮ್ಮ ಹಲ್ಲುಗಳಿಗೆ ತಾಗ್ತಾ ಇರುತ್ತೆ. ಇದರಿಂದ ಬೇಗನೆ ಗುಣ ಆಗುತ್ತೆ. ಎಕ್ಕೆಯ ಎಲೆಗಳನ್ನು ಬಳಸುವಾಗ ಇದರಿಂದ ಬರುವಂತಹ ಹಾಲನ್ನು ನಿಮ್ಮ ಕಣ್ಣಿಗೆಲ್ಲ ತಾಗಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಿಮ್ಮ ಕಣ್ಣಿಗೆ ಇಫೆಕ್ಟ್ ಆಗುತ್ತೆ, ಕಣ್ಣು ಉರಿಯುತ್ತೆ, ಕಣ್ಣು ನೋವಾಗ್ಬೋದು ಅಥವಾ ಕಣ್ಣುಗಳಿಂದ ನೀರು ಸುರಿಯುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಆಗತ್ತೆ ಕಣ್ಣುಗಳಲ್ಲಿ. ಆದ್ದರಿಂದ ಇದನ್ನು ಕಣ್ಣಿನಿಂದ ದೂರವಿರಿಸಿ. ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಒತ್ತಿ ಹಾಗೂ ಆಲ್ ಅಂತ ಫಸ್ಟ್ ಆಪ್ಷನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟ್ ಮನೆಮದ್ದು ಬಂದುಬಿಟ್ಟು ಒಂದು ಸಾಣಿಕಲ್ಲನ್ನು ತೆಗೆದುಕೊಳ್ಳಿ. ಈ ಸಾಣಿಕಲ್ಲಿನಲ್ಲಿ ಒಂದೆರಡು ಹನಿಗಳಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಈ ನಿಂಬೆಹಣ್ಣಿನ ರಸದಲ್ಲಿ ಒಂದು ಲವಂಗವನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಇದನ್ನು ತೆಗೆದುಬಿಟ್ಟು ಒಂದು ಪೇಸ್ಟ್ ರೀತಿಯಲ್ಲಿ ಆಗುತ್ತೆ ಇದು. ಇದನ್ನು ನಿಮ್ಮ ಹಲ್ಲುಗಳಲ್ಲಿ ಹಚ್ಚಿದಾಗ ನಿಮಿಷಗಳಲ್ಲಿ ನಿಮ್ಮ ಹಲ್ಲು ನೋವು ಗುಣ ಆಗುತ್ತೆ. ಲವಂಗ ಹಲ್ಲು ನೋವನ್ನು ಗುಣಪಡಿಸಲಿಕ್ಕೆ ತುಂಬಾ ಎಫೆಕ್ಟಿವ್ ಆಗಿದೆ. ಲವಂಗವನ್ನು ಬಳಸುವಾಗ ಅದರ ಮೇಲ್ಗಡೆ ಹೂವಿರುವಂತಹ ಲವಂಗವನ್ನು ಬಳಸಿ. ಇದರಿಂದ ನಿಮ್ಮ ಹಲ್ಲು ನೋವು ಬೇಗನೆ ಗುಣ ಆಗುತ್ತೆ. ಹೂವು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಮನೆಮದ್ದು ಬಂದುಬಿಟ್ಟು ಒಂದೆರಡು ಚಮಚದಷ್ಟು ಸಾರಾಯಿಯನ್ನು ತೆಗೆದುಕೊಳ್ಳಿ. ವಿಸ್ಕಿ, ಬ್ರ್ಯಾಂಡಿ ಯಾವುದಾದ್ರೂ ತೆಗೆದುಕೊಳ್ಬಹುದು. ಸೊ ಜಾಸ್ತಿ ಬೇಡ, ಒಂದೆರಡು ಚಮಚ ಸಾಕು. ಇದರಲ್ಲಿ ಲವಂಗದ ಪುಡಿಯನ್ನು ಹಾಕಬೇಕಾಗತ್ತೆ. 2 ಲವಂಗವನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ಈ ಸಾರಾಯಿಯಲ್ಲಿ ಅಥವಾ ವಿಸ್ಕಿಯಲ್ಲಿ ನೀವು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಬಾಯಿಯನ್ನು ಮುಕ್ಕಳಿಸ್ಬೇಕಾಗತ್ತೆ. ದಯವಿಟ್ಟು ಇದನ್ನು ಕುಡಿಯೋಕ್ಕೆಲ್ಲ ಹೋಗಬೇಡಿ, ಜಸ್ಟ್ ಬಾಯಿಯನ್ನು ಮುಕ್ಕಳಿಸಿದ್ರೆ ಸಾಕು. ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಇದನ್ನು ನೀವು ಚೆಲ್ಲಬಹುದು, ಬಿಸಾಡಬಹುದು. ಇದರಿಂದ ನಿಮ್ಮ ಹಲ್ಲು ನೋವು ಕ್ಷಣದಲ್ಲಿ ಗುಣ ಆಗುತ್ತೆ. ತುಂಬ ಜನರಿಗೆ ಸಾರಾಯಿ ಇಷ್ಟ ಆಗಲ್ಲ, ಅದರ ಸ್ಮೆಲ್ ಇಷ್ಟ ಆಗೋದಿಲ್ಲ. ಅಂಥವರು ನೀವು ಪಟ್ಟಕವನ್ನು ಬಳಸ್ಬೋದು. ಬಿಸಿನೀರನ್ನು ತೆಗೆದುಕೊಳ್ಳಿ. ಪಟ್ಟಕವನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇದನ್ನು ಆ ಬಿಸಿನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಬಾಯನ್ನು ಮುಕ್ಕಳಿಸಿದ್ರಿಂದಲೂ ಕೂಡ ಹಲ್ಲು ನೋವು ಗುಣ ಆಗುತ್ತೆ.
ಸ್ನೇಹಿತರೆ, ಈ 3 ಮನೆಮದ್ದುಗಳು ತುಂಬಾ ಪ್ರಯೋಜನಕಾರಿಯಾಗಿವೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು ಹಾಗೂ ನಿಮಗಾಗಿರುವಂತಹ ಹಲ್ಲು ನೋವನ್ನು ಗುಣಪಡಿಸಬಹುದು. ಸೊ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಹಾಗೂ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಕೂಡ ಮಾಡ್ಬೋದು. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.